ವೃಶ್ಚಿಕ ರಾಶಿಯವರಿಗೆ ವಾರಾಹಿ ಅಮ್ಮನವರ ರಹಸ್ಯ ಪ್ರಭಾವ ವಿಚಾರಗಳನ್ನು ತಿಳಿಸಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ವಾರಾಹಿ ಅಮ್ಮನವರ ಅವತಾರ, ವಾರಾಹಿ ಆರಾಧನೆ ವೃಶ್ಚಿಕ ರಾಶಿಯವರ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಲಿದೆ. ಸೊ ಏನೇನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆಲ್ಲರಿಗೂ ಸಹ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ, ಎಲ್ಲ ಕಡೆ ಸಿಗೋದಿಲ್ಲ. ರಹಸ್ಯಮಯವಾದ ವಿಚಾರಗಳು, ಅದ್ಭುತವಾದ ಮಂತ್ರ ಪರಿಹಾರ ಕೊಡ್ತೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ನೀವೇನು ಮಾಡಬೇಕು ನಿಮಗೆ ಗೊತ್ತಿದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ರೀಚ್ ಆಗೋ ಥರ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹ. ವೃಶ್ಚಿಕ ರಾಶಿಯವರು ಧೈರ್ಯಶಾಲಿಗಳು, ತುಂಬ ಧೈರ್ಯ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ರಹಸ್ಯಗಳನ್ನು ಅರಿಯುವಂತಹ ಶಕ್ತಿ ಇದೆ. ಯಾವುದೇ ಸೀಕ್ರೆಟ್ ಇರಲಿ ನಿಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಬಾಯಿ ಬಿಡಿಸ್ಕೊಂಡ್ರೆ ತಿಳ್ಕೊಂಡ್ಬಿಡ್ತೀರ. ಎಲ್ಲ ನಿಮಗೆ ಗೊತ್ತಿಲ್ಲದಿರೋ ವಿಚಾರಗಳಿದ್ದರೆ ತಕ್ಷಣ ಅದನ್ನು ಅರ್ಥಕೊಂಡು ತಿಳ್ಕೊಳ್ತೀರ ಆ ವಿಚಾರಗಳನ್ನು. ಆ ಶಕ್ತಿ ಸಾಮರ್ಥ್ಯಗಳು ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವಂಥ ಶಕ್ತಿ. ಎಂತಹ ಸವಾಲು ಬಂದರೂ ಯಾವುದೇ ರಾಶಿಯವರು ಕುಗ್ಗಬೋದೇನೋ, ವೃಶ್ಚಿಕ ರಾಶಿಯವರು ಸವಾಲುಗಳಿಗೆ ಕುಗ್ಗಲ್ಲ. ಸೊ ನೀವು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರ್ತೀರಿ ನೀವು. ಆದರೆ ಏನಾಗ್ಬಿಡುತ್ತೆ, ಜೀವನದಲ್ಲಿ ಕೆಲವೊಮ್ಮೆ ಈ ಗುಪ್ತ ಶತ್ರುಗಳು ಅಂತಾರಲ್ಲ, ಸೀಕ್ರೆಟ್ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥವ್ರು ಇರಬಹುದು. ಅಥವಾ ನಿಮ್ಮನ್ನು ನೋಡಿ ಅಸೂಯೆ ಪಡ್ತಕ್ಕಂಥ, ಹೊಟ್ಟೆ ಉರಿ ಪಡ್ಕೊಳ್ತಕ್ಕಂಥವ್ರು. ನಾನು ಹೇಳ್ತಾ ಇರ್ತೇನಲ್ಲ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಆ ಥರ ಅಸೂಯೆ ಪಡ್ತಕ್ಕಂಥವ್ರು ಇರಬಹುದು. ಅದರಿಂದ ಆಕಸ್ಮಿಕವಾಗಿ ಸಡನ್ನಾಗಿ ಅನಿರೀಕ್ಷಿತ ಅಡಚಣೆಗಳು ಉಂಟಾಗ್ತಕ್ಕಂಥ ಸಂದರ್ಭಗಳನ್ನು ನೀವು ಎದುರಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಶತ್ರು ನಿಗ್ರಹ ವಾರಾಹಿ ಅಥವಾ ವಾರಾಹಿ ಅಮ್ಮನವರ ಅನುಗ್ರಹ, ಆಶೀರ್ವಾದ ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಇದು ತಂತ್ರಶಾಸ್ತ್ರದಲ್ಲೇ ತಿಳಿಸಿರ್ತಕ್ಕಂಥ ವಿಚಾರಗಳು. ಗುಪ್ತ ಶತ್ರುಗಳು ಸಂಪೂರ್ಣವಾಗಿ ನಿಗ್ರಹವಾಗಿಬಿಡ್ತಾರೆ ಅಂತ. ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಬಹಳ ಬಾರಿ ಈ ಹಿಂಬದಿಯಿಂದ, ಬೆನ್ನ ಹಿಂದೆ ನಿಮಗೆ ಚೂರಿ ಹಾಕ್ತಕ್ಕಂಥವ್ರ ಸಮಸ್ಯೆನೇ ಜಾಸ್ತಿ. ನಿಮಗೆ ಅಲ್ಲಿ ನಿಮಗೆ ತೊಂದರೆ ಕೊಡ್ತಕ್ಕಂಥ ಶತ್ರುಗಳೇ ಜಾಸ್ತಿ. ನಿಮಗೆ ವಾರಾಹಿ ಅನುಗ್ರಹ ನಿಮಗೆ ಅಲ್ಲೇ ಬೇಕಾಗಿರ್ತಕ್ಕಂಥದ್ದು. ಗುಪ್ತ ಶತ್ರು ಇರ್ತಾರಲ್ಲ, ಗುಪ್ತ ಶತ್ರುಗಳ ಶಕ್ತಿಯೇ ಕುಗ್ಗಬೇಕು ಅಂತಂದರೆ, ಯಾರು ಗುಪ್ತ ಶತ್ರುಗಳಿದ್ದಾರೆ ಆಟೋಮೆಟಿಕ್ಕಾಗಿ ಅವ್ರ ಶಕ್ತಿನೇ ಕಡಿಮೆ ಆಗಿಬಿಟ್ರೆ ಅವ್ರು ನಿಮ್ಮ ತೊಂದರೆ ಕೊಡಲಿಕ್ಕೆ ಆಗೋದೇ ಇಲ್ಲ, ಆಯ್ತಲ್ವಾ. ಸೊ ಆದ್ದರಿಂದ ಗುಪ್ತ ಶತ್ರುಗಳ ಶಕ್ತಿಯನ್ನು ಕಡಿಮೆ ಮಾಡಬೇಕು ವೃಶ್ಚಿಕ ರಾಶಿಯವರಿಗೆ ಅಂದರೆ ವಾರಾಹಿ ಆರಾಧನೆ ಮಾಡಬೇಕು. ನಿಮ್ಮ ವಿರುದ್ಧ ನಡೆಯುವ ರಹಸ್ಯ ಕುತಂತ್ರಗಳನ್ನು ವಿಫಲ ಮಾಡಬೇಕು ನೀವು ಅಂತಾದರೆ ವೃಶ್ಚಿಕ ರಾಶಿಯವರು ವಾರಾಹಿ ಆರಾಧನೆಯನ್ನು ಮಾಡಬೇಕು. ಶತ್ರುಗಳು ಸ್ವತಃ ಅವರೇ ದೂರ ಆಗಿಬಿಡಬೇಕು. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಅವರೇ ದೂರ ಓಡಬೇಕು ನಿಮ್ಮಿಂದ. ನಿಮ್ಮ ಸಹವಾಸಕ್ಕಲ್ಲೂ ಬರಬಾರ್ದು ಶತ್ರುಗಳು ಅಂತಂದರೆ ವಾರಾಹಿ ಆರಾಧನೆಯನ್ನು ಮಾಡಬೇಕು ವೃಶ್ಚಿಕ ರಾಶಿಯವರು. ಆಕಸ್ಮಿಕ ಅಪಾಯಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ವಾರಾಹಿ ಅಮ್ಮನವರೇ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಆಕಸ್ಮಿಕವಾಗಿ ಸಡನ್ನಾಗಿ ಆಗೋಯ್ತು ರೀ ಅಂತ, ಆಕ್ಸಿಡೆಂಟಲ್ ಅಂತೀವಲ್ಲ ಆ ಥರ. ಅಪಘಾತಗಳ ಭೀತಿ ಇದೆ ನಿಮಗೆ, ಆಕ್ಸಿಡೆಂಟ್ಗಳ ಭೀತಿ ಇದೆ ನಿಮಗೆ, ಅದು ಕಡಿಮೆ ಮಾಡಬೇಕು, ರಕ್ಷಣೆ ಬೇಕು, ವಾರಾಹಿ ಅಮ್ಮನವರ ಆರಾಧನೆ. ಅಕಸ್ಮಾತಾಗಿ ಆಕ್ಸಿಡೆಂಟಲ್ ಆಗಿ ಹೊಸ ಹೊಸ ಸಮಸ್ಯೆಗಳು ಬಂದುಬಿಡ್ತು, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು, ವಾರಾಹಿ ಅಮ್ಮನವರ ಆರಾಧನೆ ಮಾಡಬೇಕು. ಅನಿರೀಕ್ಷಿತ ನಷ್ಟಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು, ಲಾಸ್ ಆಗಬಾರ್ದು ನಿಮಗೆ ಅಂತಂದರೆ ವಾರಾಹಿ ಆರಾಧನೆ ಮಾಡಬೇಕು. ಆದ್ದರಿಂದ ದೈವಿಕ ರಕ್ಷಣೆಯ ವಲಯ, ನೀವೇನಾದರೂ ವೃಶ್ಚಿಕ ರಾಶಿಯವರು ವಾರಾಹಿ ಆರಾಧನೆಯನ್ನು ಮಾಡಿಕೊಂಡ್ರೆ ಒಂದು ದೈವಿಕ ರಕ್ಷಣೆಯ ವಲಯ ಸೃಷ್ಟಿಯಾಗುತ್ತೆ ನಿಮ್ಮ ಸುತ್ತಲೂ. ಹಾಗೂ ದೊಡ್ಡ ಅಪಾಯಗಳು ತಪ್ಪಿ ಹೋಗುವ ಸಾಧ್ಯತೆಯೇ ಜಾಸ್ತಿ ಇರ್ತದೆ. ಇನ್ನು ಬಹಳ ಮುಖ್ಯವಾಗಿ ಎಲ್ಲ ಅಂದರೆ ನೀವು ಹೆದರ್ತೀರಾ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲರೂ ಹೆದರ್ತಕ್ಕಂಥದ್ದು ಈ ತಂತ್ರ ಮಂತ್ರ ಮಾಟ ಮಂತ್ರ ಅದೃಷ್ಟ ಶಕ್ತಿಗೆಲ್ಲ ಹೆದರ್ತಾರೆ, ಆಯಿತಾ. ಸೊ ವೃಶ್ಚಿಕ ರಾಶಿಯವರಿಗೆ ಈ ತಂತ್ರಶಕ್ತಿಗಳ ಪ್ರಭಾವಕ್ಕೆ ಕೆಲವೊಮ್ಮೆ ಒಳಗಾಗುವ, ಮಾಟ ಮಂತ್ರಗಳ ಪ್ರಭಾವಕ್ಕೆ ಕೆಲವೊಮ್ಮೆ ಒಳಗಾಗುವ ಸಾಧ್ಯತೆ ಇರ್ತದೆ. ಯಾರೋ ಏನೋ ಮಾಡಾಕ್ಬಿಟ್ರು, ಗುರುಗಳೇ ಏನೋ ಕುಂಕುಮ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನೋ ಭಸ್ಮ ಹಾಕ್ಬಿಟ್ಟಿದ್ದಾರೆ, ಮತ್ತೇನೋ ಲಿಂಬೆಹಣ್ಣು ಮಂತ್ರ ಸಾಕ್ಬಿಟ್ಟವ್ರೆ, ಏನೇನೋ ಮಾಡಿಬಿಟ್ಟವ್ರೆ, ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ಈ ಹೆದರಿಕೆ ಇರುತ್ತಲ್ಲ ನಿಮಗೆ. ಸೊ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಸ್ಯೆಗಳಿಂದ ಹೊರತರತಕ್ಕಂಥದ್ದು ತಂತ್ರಶಕ್ತಿಗಳಿಂದ, ಮಂತ್ರಶಕ್ತಿ ಅಂದರೆ ಮಾಟ ಮಂತ್ರಗಳಿಂದ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ವಾರಾಹಿ ಅಮ್ಮನವರು. ಅದನ್ನು ನಿಯಂತ್ರಿಸುವ ಶಕ್ತಿ ವಾರಾಹಿ ಅಮ್ಮನವರಿಗಿದೆ. ಸೊ ದುಷ್ಟ ಶಕ್ತಿಗಳ ಪ್ರಭಾವ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆ ಮಾಡದೆ ದುಷ್ಟ ಶಕ್ತಿಗಳ ಪ್ರಭಾವ ಕಡಿಮೆ ಆಗುತ್ತೆ. ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತೀರಲ್ಲ, ಆ ಥರದ್ದು ಏನೇ ದುಷ್ಟ ದೃಷ್ಟಿ, ಕೆಟ್ಟ ದೃಷ್ಟಿ ಬಿದ್ದಿದೆ, ಗಾಳಿ ಸೋಕಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ದೋಷಗಳನ್ನು ಪರಿಹಾರ ಆಗುತ್ತೆ. ಇನ್ನು ನಾಲ್ಕನೇದಾಗಿ ವೃಶ್ಚಿಕ ರಾಶಿಯವರ ಭೂಮಿ ಸಂಬಂಧಗಳಿದ್ದರೆ, ಭೂಮಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟ ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗಿದ್ದರೆ, ಅಥವಾ ಕುಟುಂಬದ ಆಸ್ತಿ ವಿವಾದ, ಪಿತ್ರಾರ್ಜಿತ ಆಸ್ತಿ ವಿವಾದಗಳಿಗೆ ಬಂದುಬಿಟ್ಟಿದ್ರೆ, ಅಥವಾ ಕಾನೂನಾತ್ಮಕ ತೊಡಕುಗಳಲ್ಲಿ ನೀವೇನಾದರೂ ವೃಶ್ಚಿಕ ರಾಶಿಯವರು ಸಿಗಾಕ್ಕೊಂಡಿದ್ರೆ, ಇದೇನೇ ಇದ್ದರೂ ಸಹ ನ್ಯಾಯಬದ್ಧವಾಗಿ ನಿಮಗೆ ಅನ್ಯಾಯ ಆಗಬಾರ್ದು, ನಿಮಗೆ ನ್ಯಾಯ ಸಿಗಬೇಕು. ವಾರಾಹಿ ಅಮ್ಮನವರು ವೃಶ್ಚಿಕ ರಾಶಿಯವರಿಗೆ ನ್ಯಾಯ ಕೊಡಿಸುವಂತಹ ದೇವತೆ. ಅಡೆತಡೆಗಳು ಏನೇ ಇದ್ದರೂ ನಿಧಾನವಾಗಿ ದೂರ ಆಗಿಬಿಡುತ್ತೆ ಅಡೆತಡೆಗಳೆಲ್ಲದೂ ಸಹ ವಾರಾಹಿ ಆರಾಧನೆ ಮಾಡೋದರಿಂದ ವೃಶ್ಚಿಕ ರಾಶಿಯವರಿಗೆ. ಇನ್ನು ಆಧ್ಯಾತ್ಮಿಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿಯಾಗಿ ಒಂದು ಇಂಟ್ಯೂಷನ್ ಅಂತಂದರೆ, ನಿಮಗೆ ಏನೋ ಒಂದು ಅಂತಾರೆ, ಇವಾಗ ನನಗೇನೋ ಅನ್ನಿಸ್ತಾ ಇದೆಯಪ್ಪ, ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಾ ಇದೆ, ಸಮಸ್ಯೆ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ, ಅದನ್ನು ಇಂಟ್ಯೂಷನ್ ಅಂತ ಕರೀತಾರೆ. ಏನೋ ಆಗೋಕ್ಕಿಂತ ಮುಂಚೆನೇ ಒಂದು ಸಿಕ್ಸ್ತ್ ಸೆನ್ಸ್ ನಿಮ್ಗೆ ಹೇಳುತ್ತೆ, ಫೀಲ್ ಆಗುತ್ತೆ ನಿಮಗೆ ಏನು ಒಳ್ಳೇದಾಗುತ್ತೆ ಇದೆಲ್ಲ. ಈ ಥರ ಆ ಇಂಟ್ಯೂಷನ್ ನಿಮಗೆ ಒಳ್ಳೇದಾಗಲಿ ಒಳ್ಳೇದಾಗೋದಿರಲಿ ನಿಮಗೆ ಇಂಟ್ಯೂಷನ್ ಜಾಸ್ತಿಯಾಗಿ ಇಲ್ಲ ಕೆಟ್ಟದಾಗುತ್ತೆ, ಇಲ್ಲ ಒಳ್ಳೇದಾಗುತ್ತೆ, ಇದೆಲ್ಲ ವಿಚಾರಗಳು ನಿಮ್ಗೆ ತಿಳಿಸ್ತಕ್ಕಂಥದ್ದು ಆ ಅಂತಃಪ್ರಜ್ಞೆ, ಇಂಟ್ಯೂಷನ್ ನಿಮಗೆ ಜಾಸ್ತಿ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ವಾರಾಹಿ ಅಮ್ಮನವರ ಶಕ್ತಿ. ಧೈರ್ಯ ಜಾಸ್ತಿ ಆಗುತ್ತೆ, ಮನಬಲ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ವಾರಾಹಿ ಅಮ್ಮನವರು ವೃಶ್ಚಿಕ ರಾಶಿಯವರಿಗೆ. ಯಾಕೆಂದರೆ ನಿರ್ಧಾರನೇ ತಗೊಳಕ್ಕಾಗ್ತಾ ಇಲ್ಲಪ್ಪ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತಿರಲ್ಲ, ನಿಮಗೆ ಆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ವಾರಾಹಿ ಅಮ್ಮನವರು. ಜೊತೆಗೆ ಅಧಿಕಾರ ಮತ್ತು ನಿಮ್ಮ ಪ್ರಭಾವ ಜಾಸ್ತಿ ಮಾಡ್ತಕ್ಕಂಥದ್ದು ವಾರಾಹಿ ಅಮ್ಮನವರು. ಯಾಕೆಂದರೆ ವೃಶ್ಚಿಕ ರಾಶಿಯವರೇ ಸಾಮಾನ್ಯವಾಗಿ ನೀವು ಸರ್ಕಾರಿ ಉದ್ಯೋಗಗಳಲ್ಲಿರ್ತೀರ, ರಾಜಕೀಯದಲ್ಲಿರ್ತೀರ, ಸೇನೆಯಲ್ಲಿರಬಹುದು, ಪೊಲೀಸಲ್ಲಿರಬಹುದು. ಸೊ ಈ ಥರ ಸಾಧ್ಯತೆ ಆಡಳಿತ ಮಾಡುವಂಥ ಇದರಲ್ಲಿರ್ತೀರ. ಸೊ ಇದೇನಾಗುತ್ತೆ ಅಂತಂದರೆ ಶತ್ರುಗಳ ಮೇಲೆ ನಿಮಗೆ ಜಯ ಬೇಕಾಗತ್ತೆ. ಸೊ ಈ ವೃಶ್ಚಿಕ ರಾಶಿಯವರು ಏನೇ ಕೆಲಸ ಮಾಡಿರಲಿ ನಿಮಗೆ ಶತ್ರುಗಳ ಮೇಲೆ ಜಯ ಸಿಗಬೇಕು, ನಿಮಗೆ ಅಧಿಕಾರ ಸಿಗಬೇಕು, ನಿಮಗೆ ಅದೇ ರೀತಿಯಲ್ಲಿ ನಿಮ್ಮ ಪ್ರಭಾವ ಜಾಸ್ತಿ ಆಗಬೇಕು. ಅಧಿಕಾರ ಸಿಗೋದಷ್ಟೇ ಅಲ್ಲ, ಆಲ್ರೆಡಿ ನೀವು ಅಧಿಕಾರದಲ್ಲಿ ಇರೋದ್ರ ಸ್ಥಿರವಾಗಿ ನಿಮ್ಮ ಅಧಿಕಾರ ಮುಂದೋಗಬಾರ್ದು, ಎಲ್ಲೂ ನೀವು ಅಧಿಕಾರ ಕಳ್ಕೊಳ್ಬಾರ್ದು ಅಂತಂದರೆ ವಾರಾಹಿ ಆರಾಧನೆ, ಗೌರವ ಮತ್ತು ಪ್ರಭಾವ ನಿಮ್ಮದು ಹೆಚ್ಚಾಗುತ್ತೆ ವಾರಾಹಿ ಆರಾಧನೆಯಿಂದ. ಸೊ ಇಷ್ಟೆಲ್ಲ ಅದ್ಭುತವಾದ ವಾರಾಹಿ ಆರಾಧನೆಯನ್ನು ಯಾವ ಥರ ಮಾಡಬೇಕು ವೃಶ್ಚಿಕ ರಾಶಿಯವರು ಅನ್ನೋದು ಬಹಳ ಮುಖ್ಯವಾಗಿರುತ್ತಲ್ಲ. ಈ ಪ್ರಭಾವಳಿಯನ್ನು ನೀವು ಗಮನಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ಅದ್ಭುತವಾದ ವಾರಾಹಿ ಮಂತ್ರವನ್ನು ಕೊಡ್ತೇನೆ. ಈ ವಾರಾಹಿ ಮಂತ್ರವನ್ನು ನೀವು ಪ್ರತಿ ಮಂಗಳವಾರಗಳಲ್ಲಿ ವೃಶ್ಚಿಕ ರಾಶಿಯವರು ರಾತ್ರಿ ನಿಶೀಥ ಕಾಲ ಅಂತೀವಿ, ರಾತ್ರಿಯ ಸಮಯದಲ್ಲಿ 7 ಗಂಟೆ 8 ಗಂಟೆ 9 ಗಂಟೆ ಟೈಮಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಬರೋದ್ರಕ್ಕಿಂತ ಸ್ನಾನ ಮಾಡ್ಕೊಂಬಂದ್ರೆ ಒಳ್ಳೆಯದು. ದೇವ್ರ ಮನೆಯಲ್ಲಿ ಕುಳಿತುಕೊಂಡು ಒಂದು 108 ಬಾರಿ ಇದನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ನಿಮ್ಮ ಮನೆಯಲ್ಲಿ ಅಮ್ಮನವರ ವಿಗ್ರಹ ಇದ್ದರೆ ಕುಂಕುಮೋದಕ ಅಂತೀವಿ, ಕುಂಕುಮಕ್ಕೆ ನೀರು ಹಾಕಿ ಕುಂಕುಮದ ನೀರನ್ನು ಮಾಡಿಕೊಂಡು ಆ ನೀರಿನಲ್ಲಿ ಅಮ್ಮನವರಿಗೆ ಒಂದೊಂದು ಸಲ ಮಂತ್ರ ಕೇಳಬೇಕಾದ್ರೂ ಅಮ್ಮನವರಿಗೆ ಆ ನೀರಿನಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅಥವಾ ಒಂದು ವೀಳ್ಯದೆಲೆ ಇಟ್ಕೊಂಡು ಅದರ ಮೇಲೆ ಒಂದು ತಾಮ್ರದ ನಾಣ್ಯ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು, ಆ ಕುಂಕುಮನ್ನೆಲ್ಲರೂ ಹಚ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಕುಂಕುಮೋದಕದಲ್ಲಿ ಅಭಿಷೇಕ ಮಾಡಿದ್ರಿ ಅಂದರೆ ಮನೆಯ ವಾಸ್ತು ಬಾಗಿಲಿಗೆ ಒಂಚೂರು ಅದನ್ನು ಹಚ್ಚಬೇಕು, ಮನೆಯ ಸುತ್ತಲೂ ಅದನ್ನು ಒಂದು ರೌಂಡ್ ಅದನ್ನು ನೀರೆಲ್ಲ ಹಾಕ್ಕೊಂಡು ಬರಬೇಕು, ನಿಮ್ಮ ಮನೆ ಒಳಗಡೆ ಯಾವುದೂ ಕೆಟ್ಟ ಶಕ್ತಿ ಬರದೇ ಇರೋ ಥರ. ಇಲ್ಲ ಅಂತಂದರೆ ಇನ್ನೂ ಪ್ರಭಾವಳಿ ಜಾಸ್ತಿ ಆಗಬೇಕು, ನಿಮಗೆ ಅತ್ಯದ್ಭುತವಾದಂತಹ ರಕ್ಷಣೆ ಬೇಕು ವಾರಾಹಿ ಅಮ್ಮನವ್ರದ್ದು ಅಂದರೆ ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ, ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ, ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ
ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಪರಿಹಾರ ಮಾಡುವ ಅಘೋರಾಸ್ತ್ರವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದನ್ನು ಸಹ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಹೋಮಗಳನ್ನು, ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಸಾಯಂಕಾಲ, ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನು ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.